ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನತಂ ವಿದೇ. ಹಾಗಾದರೆ ಒಂದು ಪ್ರಶ್ನೆ ಇದೆ. ಮಾಂಡೂಕೋಪನಿಷತ್ತಿನಲ್ಲಿ ಅತ್ರೈತೆ ಶ್ಲೋಕಾ ಭವಂತಿ ಅಂತ ಇದೆ. ಅದರಲ್ಲಿ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದೆ ಜ್ಞಾತೆ ದ್ವೈತಂ ನ ವಿದ್ಯತೆ ಅಂತ ಇಡೀ ಮಂತ್ರ. ಅದನ್ನು ಗೌಡಪಾದರ ಕಾರಿಕೆ ಅಂತ ಕೆಲವರು ಹೇಳ್ತಾರೆ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಅಂತ ಹೇಳಿ ಇದೆ. ಅಲ್ಲಿ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಅಂತ ಮಾತಿದೆ. ಅದನ್ನು ಹಿಡ್ಕೊಂಡು ಎಲ್ಲರೂ ಕೂಡ ವ್ಯಾಖ್ಯಾನ ಮಾಡೋದು. ಶಂಕರರ ಕೆಲವು ಗ್ರಂಥಗಳ ಪ್ರಕಾರ ಅದು ಗೌಡಪಾದರ ಕಾರಿಕೆ, ಶಂಕರರದ್ದೇ ಕೆಲವು ಗ್ರಂಥದ ಪ್ರಕಾರ ಅದು ಮಾಂಡೂಕೋಪನಿಷತ್ ಭಾಷ್ಯ. ಯಾವುದನ್ನೊಪ್ಪೋದು? ನೀವು ಮಧ್ವಾಚಾರ್ಯರು ಭ್ರಾಂತರು ಅಂತ ಹೇಳ್ತಾರೋ, ನಿಮ್ಮ ಮಧ್ವಾಚಾರ್ಯರಿಗೆ ಭ್ರಾಂತಿ ಇದೆ. ಏನು? ಗೌಡಪಾದರ ಕಾರಿಕೆಯನ್ನು ಮಾಂಡೂಕೋಪನಿಷತ್ ಭಾಷ್ಯದ ಶ್ಲೋಕ ಅಂತ ಭ್ರಮಿಸಿಬಿಟ್ಟಿದ್ದೀರಿ ಅಂತಾರವರು. ನಮ್ಮ ಭ್ರಾಂತಿ ಹಾಗಿರಲಿ, ನಿಮ್ಮದೇ ಆದ ಭ್ರಾಂತಿ ಒಂದನ್ನು ಪರಿಹರಿಸಿಕೊಳ್ಳಿ, ಆಮೇಲೆ ನಮಗೆ ಹೇಳಿ. ಶಂಕರರ ಒಂದು ಗ್ರಂಥದಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಬರೆದ ಭಾಷ್ಯದಲ್ಲಿ ಏನಂತ ಹೇಳ್ತಾರೆ? ಈ ಮಂತ್ರಗಳು ಉಪನಿಷತ್ತಿಗೆ ಸಂಬಂಧಪಟ್ಟದ್ದು, ಉಪನಿಷತ್ತಿನದ್ದೇ, ಉಪನಿಷತ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಉಪನಿಷತ್ತಿನದ್ದೇ. ಆಮೇಲೆ ನ್ಯಾಯಾಮೃತದ ಖಂಡನ ಮಂಡನ ಪರಂಪರೆಯಲ್ಲಿ ಒಂದು ಗ್ರಂಥ ಬಂದಿದೆ. ಅದರ ಹೆಸರು ಬ್ರಹ್ಮಾನಂದಿ ಅಂತ. ಆ ಬ್ರಹ್ಮಾನಂದಿ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ, ಹೋಗಲಿ ಅದ್ವೈತ ಸಿದ್ಧಿ ನ್ಯಾಯಾಮೃತಕ್ಕೆ ಮೊದಲು ಪ್ರತಿರೋಧಿಯಾಗಿ ಬಂದ ಗ್ರಂಥ ಅದ್ವೈತ ಸಿದ್ಧಿ ಅಂತ. ಆ ಅದ್ವೈತ ಸಿದ್ಧಿಯಲ್ಲಿ ಮಧುಸೂದನ ಸರಸ್ವತಿಗಳು ಏನು ಹೇಳ್ತಾರೆ? ಈ ಭಾಗವು ವೇದ ಮಂತ್ರ ಅಂತಾರೆ. ಹೀಗಾಗಿ ನಿಮ್ಮ ಮತದಲ್ಲಿ ಇರುವ ಭ್ರಾಂತಿಯನ್ನು ಮೊದಲು ಪರಿಹಾರ ಮಾಡಿಕೊಳ್ಳಿ, ಆಮೇಲೆ ನಮ್ಮ ಮತಕ್ಕೆ ಬನ್ನಿ. ಏನು, ಹೇಗೆ, ಎತ್ತ ಅಂತೆಲ್ಲ ಅಲ್ಲಿ ಮಾತಾಡೋಣ. ಅದರಿಂದ ಒಕ್ಕೊರಳ ನಿರ್ಧಾರ ಏನು ಅಂದರೆ, ಮಾಂಡೂಕ ಉಪನಿಷತ್ ಕಾರಿಕೆ ಅಲ್ಲ, ಮಾಂಡೂಕ ಉಪನಿಷತ್ತೇ. ಏನು ಹೇಳ್ತಾರೆ? ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಅಂತ ಇದೆ. ವಿಕಲ್ಪ ಅಂತಂದರೆ ಭೇದದ ಪ್ರಕಾರಗಳು. ವಿಕಲ್ಪ ಅಂದರೆ ಭೇದ ಅಂತ ಅರ್ಥ ಮಾಡಿದ್ದಾರೆ ನೋಡಿ. ದ್ವೈತಂನ ವಿದ್ಯತೆ ಅಂತ ಹೇಳಿದ್ದಾರೆ. ದ್ವೈತ ಅಂತಂದರೆ ಭೇದ, ಭೇದ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ದ್ವೈತಂನ ವಿದ್ಯತೆ ಅನ್ನೋದಕ್ಕೆ ಭೇದ ಇಲ್ಲ ಅಂತಲ್ಲ, ಇನ್ನು ಮುಂದೆ ಹೋಗಿ ಹೇಳ್ತಾ ಇದ್ದೀವಿ ನಾವು. ದ್ವೈತ ಅಂದರೆ ಅನ್ಯಥಾ ಜ್ಞಾನ, ಅನ್ಯಥಾ ಜ್ಞಾನ ಇಲ್ಲ. ಸರಿ, ಏನು ಹಾಗಾದರೆ ಇದಕ್ಕೇನು ಅರ್ಥ? ವಿಕಲ್ಪೋ ವಿನಿವರ್ತೇತ, ಭೇದವು ನಾಶವಾಗ್ತಾ ಇತ್ತು, ಯಾರಾದರೂ ಕಲ್ಪಿಸಿದ್ದಿದ್ರೆ ಅಂದರೆ ವಿಕಲ್ಪ ನಾಶ ಆಗಿಲ್ಲ ಅಂತ ಅರ್ಥ. ವಿಕಲ್ಪ ಅಂದರೆ ಭೇದ, ಭೇದ ನಾಶ ಆಗ್ತಾ ಇತ್ತು, ಯಾರಾದರೂ ಕಲ್ಪನೆ ಮಾಡಿದ್ದಿದ್ರೆ. ಯಾರು ಕಲ್ಪನೆ ಮಾಡಿಲ್ಲ, ಆದ್ದರಿಂದಾಗಿ ನಾಶವಾಗಿಲ್ಲ ಅಂತ ಕನ್ಕ್ಲೂಷನ್. ಈ ತರಹ ಇರೋದನ್ನು ಅವರು ನಮಗೆ ಅನುಕೂಲ ಅಂತ ಇದ್ದಾರೆ. ವಾಸ್ತವಿಕವಾಗಿ ಅದು ಪ್ರತಿಕೂಲ.
ಕೆಲವೊಮ್ಮೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗದೆ, ಕಳಬೇಡ ಕೊಲಬೇಡ ಹುಚ್ಚೆ ನುಡಿಯಲು ಬೇಡ ನಮ್ಮದು ಅಸಾಧಾರಣವಾದ ಕೊಡುಗೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಆ ಕಾಲದಲ್ಲಿ ಇದ್ದ ಜನ ಯಾವ ಮಟ್ಟಕ್ಕೆ ಕಳಪೆ ಆಗಿರಬೇಕು. ಯಾಕೆ ಹೇಳಿ? ಅವ್ರಿಗೆ ಇದನ್ನು ಉಪದೇಶ ಮಾಡಬೇಕಾ? ಕಳ್ತನ ಮಾಡಬೇಡ್ರಪ್ಪ, ಕೊಲ್ಲಬೇಡ್ರೋ, ಸುಳ್ಳು ಹೇಳಬೇಡಿ ಅಂತ ಉಪದೇಶ ಮಾಡುವಷ್ಟು ಕೆಳಗಡೆಯ ಲೆವೆಲಲ್ಲಿ ಇದ್ರ ಆವತ್ತಿನ ಜನ. ಓ ಅಸಾಧಾರಣ ಕೊಡು, ಏನು ಮಾಡ್ಲಿಕ್ಕೆ ಹೊರಟಿದ್ದೀರಾ? ಸಮಾನತೆ ಸಾರಿದ್ರು ಅಂತಾರೆ, ಎನ್ನಿಂದ ಕಿರಿಯರಿಲ್ಲವಯ್ಯ ಅಂದ್ಬಿಡ್ತಾರೆ. ಏನು, ಎಲ್ಲಿಂದ ಅದು ಸಮಾನತೆ? ಅದರಿಂದಾಗಿ ಕೆಲವೊಮ್ಮೆ ನಮಗೆ ಪ್ರತಿಕೂಲವಾದದ್ದನ್ನು ನಾವು ಹೇಳ್ತಾ ಇರ್ತೀವಿ. ನಮಗೆ ಯಾವುದು ಅಡ್ಜಸ್ಟೇ ಆಗಲ್ವೋ, ನಮಗೆ ಯಾವುದನ್ನು ಸರಿಯಾಗಿ ಮಾಡಲಿಕ್ಕೆ ಆಗಲ್ವೋ ಅದನ್ನು ಅಯ್ಯೋ ಓಡಾಡೋದೇನೋ ಅದನ್ನು ತಲೆ ಮೇಲೆ ಇಟ್ಕೊಂಡು ಆಮೇಲೆ ದಬಕ್ಕಂದು ಬಿದ್ದೋಗ್ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು ನಿಮಗೆ. ಹಾಗೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಅಲ್ಲಿ ಏಕಾದಶಿ ಉಪವಾಸ ಮಾಡಬೇಕು, ಹರಿಯೇತರೋತ್ತಮ ವಾಯುಜೀವೋತ್ತಮ ಎಲ್ಲ ಇದೆ ಅಲ್ಲಿ. ಆ ರೀತಿ ನೀವು ಹಿಂದೆ ಮುಂದೆ ನೋಡಬೇಕು ಅಂತಾರೆ ಆಚಾರ್ಯರು. ಹಿಂದೆ ಮುಂದೆ ನೋಡೋ ಸಂಪ್ರದಾಯವೇ ಇಲ್ಲ ನಮ್ಮಲ್ಲಿ. ಸೀದಾ ಒಂದು ತಗೊಂಡ್ಬಿಡೋದು. ವೈದಿಕರಲ್ಲಿಯೂ ಅದು ಜಾಸ್ತಿ ಆಗ್ತಾ ಇದೆ ಅನ್ನೋದು ಆಶ್ಚರ್ಯ. ಕಲಿಕಾಲ ವೈದಿಕರು ಅದು ಒಂದು ತಗೊಂಡ್ಬಿಡ್ತಾರೆ. ಉದಾಹರಣೆಗೆ ಅರ ಇಕಾಣೆ ವಿಕಟೆ ಗಿರಿಂಗಚ್ಛ ಸದಾನ್ವೇ ಅಂತಿದೆ, ಅಲ್ಲಿ ಗಿರಿಂಗಚ್ಛ ತಗೊಂಡ್ಬಿಡ್ತಾರೆ. ಗಿರಿ ಅಂದರೆ ಬೆಟ್ಟ, ಬೆಟ್ಟಕ್ಕೆ ಹೋಗು. ನೋಡಿ, ವೇದದಲ್ಲಿಯೂ ಶ್ರೀನಿವಾಸನ ಕುರಿತು ಹೇಳಿದ್ದಾರೆ. ಸ್ವಲ್ಪ ತಲೆ ಖರ್ಚು ಮಾಡಿ ಬರ್ರಿ, ಅಲ್ಲಿ ಏನು ಹೇಳಿದ್ದಾರೆ ಅಂತ ಯೋಚನೆ ಮಾಡಿ. ಅರಾಯಿ, ರೈಹಿ ಅಂದರೆ ಸಂಪತ್ತು. ಅರಾಯಿ ಎಲೈ ದೌರ್ಭಾಗ್ಯದ ದೇವತೆಯೇ, ಕಾಣೆ ಒಕ್ಕಣ್ಣಳೆ, ಗಿರಿಂಗಚ್ಚ ಬೆಟ್ಟಕ್ಕೆ ಹೋಗಿ ಹಾಳಾಗೋಗು, ನಗರದ ಮಧ್ಯೆ ಇರ್ಬಿಟ್ಟ ಅಂತ ಗಿರಿಂಗಚ್ಚ ತಗೊಂಡ್ಬಿಡ್ತಾರೆ ಇವರು. ಗಿರಿ ಅಂದ್ರೆ ಬೆಟ್ಟ, ಬೆಟ್ಟಕ್ಕೆ ಹೋಗು. ಹಿಂದೆ ಮುಂದೆ ಏನಿದೆ ಅಂತ ನೋಡಿ. ಈ ರೀತಿ ಸಮಸ್ಯೆ. ನೀವು ಅದೇ ಸಮಸ್ಯೆ ಮಾಡ್ತಾ ಇದ್ದೀರಾ. ವಿಕಲ್ಪೋ ವಿನಿವರ್ತೇತ ಅಂತಿದೆ, ಎಚ್ಚರಿಕೆಯಿಂದ ಗಮನಿಸಿ. ಭೇದವು ನಾಶವಾಗುತ್ತಿತ್ತು ಯಾರೋ ಒಬ್ಬ ಕಲ್ಪನೆ ಮಾಡಿದ್ದಿದ್ರೆ. ಇದನ್ನ ಯಾವನಾದರೂ ತಲೆ ಸಮ ಇರುವವ ಭೇದವನ್ನು ನಿರಾಕರಣೆ ಮಾಡ್ತಾ ಇದೆ ವೇದ ಅಂತ ಯಾರಾದರೂ ಹೇಳ್ತಾರ? ವಾಕ್ಯಶೇಷಾಚ್ಚ ನ ಕಲ್ಪಿತಮಸ್ಯೆ, ಅದು ಕಲ್ಪಿತ ಅಲ್ಲ ಅಂತ ಯಾರಾದರೂ ಕಲ್ಪನೆ ಮಾಡಿದ್ದಿದ್ರೆ ಇರಬಾರದಿತ್ತು. ನಿವರ್ತತೆ ಇತ್ಯರ್ಥಾಂಗೀಕಾರೇ ನಿವರ್ತೇತ ವಿದ್ಯೇತ ಇತಿ ಪ್ರಸಂಗರೂಪೇಣ ಕಥನಂ ಯದಿ ಶಬ್ದೌಚ ನ ಯುಜ್ಯತೆ. ಇಲ್ಲ, ನಿವೃತ್ತಿ ಆಗ್ಬಿಡತ್ತೆ ಅಂತ ಇಲ್ಲ, ಅದು ಪ್ರಸಂಗ. ಆಹಾ, ನೀನೇನಾದರೂ ಕಳ್ಳನಾಗಿದ್ದಿದ್ರೆ ಯಾರಿಗೂ ಸಿಕ್ಕಿ ಬೀಳ್ತಾ ಇರಲಿಲ್ಲ ಅಂದರೆ ಕಳ್ಳ ಆಗಿದ್ದಾನೆ ಅಂತ ಅರ್ಥನಾ? ಏನರ್ಥ? ಪ್ರಸಂಗ ಅಂದರೆ ಅದು. ಪ್ರಸಂಗ ಅಂದರೆ ಸಂಭಾವ್ಯಮಾನ ಅಂತ ಹೇಳ್ತಾರೆ. ಯದಿ ವನ್ಹಿ ನವರ್ತೇತ ಧೂಮೋ ನ ದೃಶ್ಯೇತ. ಅಲ್ಲಿ ಬೆಂಕಿ ಇರದಿದ್ದರೆ ಹೊಗೆ ಕಾಣಬಾರದಿತ್ತು, ಕಾಣತ್ತೆ. ಆದ್ದರಿಂದ ಅಲ್ಲಿ ಬೆಂಕಿ ಇದೆ ಅಂತ ಮುಂದೆ ಕನ್ಕ್ಲೂಷನ್. ಅಲ್ಲಿಂದ ಬನ್ನಿ. ವಿಕಲ್ಪೋ ವಿನಿವರ್ತೇತ, ಭೇದವು ನಿವೃತ್ತಿಯಾಗತ್ತೆ ಯಾರಾದರೂ ಕಲ್ಪನೆ ಮಾಡಿದ್ರೆ. ಅಂದರೆ ಮುಂದಿನ ಮಾತೇನು ಬರುತ್ತೆ? ಇದೆ, ಆದ್ದರಿಂದ ಯಾರೂ ಕಲ್ಪನೆ ಮಾಡಿಲ್ಲ ಅಂತ ಬರುತ್ತೆ. ನೀವು ಆ ತುಂಡು ಮಾತನ್ನು ತಗೊಂಡು ಅದು ಹೇಗೆ ಈ ತರಹ ಚಿಂತನೆ ಮಾಡ್ತೀರಾ? ಒಂದು ಪತ್ರಿಕೆಯಲ್ಲಿ ಲೇಖನ ಬಂದ್ರೇನೆ ಅದರ ಹಿಂದೆ ಮುಂದೆ ನೋಡಬೇಕಾಗತ್ತೆ.
ಅಲ್ವಾ? ಒಂದು ಪತ್ರಿಕೆಯಲ್ಲಿ ಲೇಖನ, ಅವರು ಶೀರ್ಷಿಕೆಯ ಅನಿವಾರ್ಯತೆಗಾಗಿ ಎಷ್ಟು ಸಂಕ್ಷೇಪವಾಗಿರ್ತಾರೋ ಅದು ಏನು ಅಂತಲೇ ಅರ್ಥ ಆಗಲ್ಲ. ಶಾಲಿನಿಯವರಿಗೆ 3 ತಿಂಗಳು ಓದಿದ್ರೆ ಪ್ರೊಬೇಷನ್ ಪೀರಿಯಡ್ ಅಂತಿರುತ್ತೆ. ಹಾಗೆ ಅದನ್ನು ಯೋಚನೆ ಮಾಡಬೇಕಾಗತ್ತೆ. ನೀವಲ್ಲಿ ಮೇಲ್ಗಡೆ ಎದ್ದನ್ನು ನೋಡಿ ಆ ತುಂಡು ವಾಕ್ಯವನ್ನು ತಂದಿಟ್ಕೊಂಡ್ಬಿಟ್ರೆ ಅಹಂ ಬ್ರಹ್ಮಾಸ್ಮಿನೂ ಅಷ್ಟೇ ಇರೋದು. ಅಲ್ಲೇನಿದೆ? ತದ್ ಬ್ರಹ್ಮಾವೇತ್ ಅಹಂ ಬ್ರಹ್ಮಾಸ್ಮಿ ಇತಿ. ಬ್ರಹ್ಮ ತಿಳ್ಕೊಳ್ತು ನಾನು ಬ್ರಹ್ಮ ಅಂತ ಅಂದರೆ ನಾನು ಹೆಂಗೆ ಬ್ರಹ್ಮ ಆಗ್ತೀನಿ? ವಿದ್ಯೇತ ಇತ್ಯಸ್ಯ ಉತ್ಪತ್ತ್ಯರ್ಥ ಅನಂಗೀಕಾರೇ ಯದ್ಯದಸ್ತಿ ತತ್ತನ್ ನಿವರ್ತತೆ ಇತಿ ವ್ಯಾಪ್ತ್ಯ ಭಾವಾತ್ ನಿವರ್ತೇತ ಇತಿ ನಯುಜ್ಯತೆ. ಇನ್ನೂ ವಿಧ ಉತ್ಪತ್ತವು ಅಂತ ಒಂದು ಧಾತು ಇದೆ. ವಿಧ ಉತ್ಪತ್ತವು ಅದರ ಪ್ರಕಾರ ವಿದ್ಯೇತ ಅಂದರೆ ಹುಟ್ಟಿದ್ರೆ, ಭೇದ ಅನ್ನೋದು ಯಾವಾಗಲೋ ಒಮ್ಮೆ ಹುಟ್ಟಿದ್ದಿದ್ರೆ ಸತ್ತು ಹೋಗ್ತಾ ಇತ್ತು, ಹುಟ್ಟಿಲ್ಲ ಆದ್ದರಿಂದ ಸಾಯೋದು ಇಲ್ಲ ಅಂತ ಕನ್ಕ್ಲೂಷನ್. ವಿಧ ಉತ್ಪತ್ತವು ಅಂತ ಧಾತು ಇದೆ. ವಿದ್ಯೇತ ಅನ್ನೋದಕ್ಕೊಂದು ಇದ್ರೆ ವರ್ತೇತ, ಯಾರಾದರೂ ಕಲ್ಪನೆ ಮಾಡಿದ್ದಿದ್ರೆ ಅನ್ನೋದಲ್ಲದೆ ಭೇದವು ಹುಟ್ಟಿದ್ದಿದ್ರೆ ನಾಶವಾಗ್ತಾ ಇತ್ತು, ಹುಟ್ಟಿಲ್ಲ ಆದ್ದರಿಂದ ನಾಶ ಆಗಲ್ಲ. ಹಾಗರ್ಥ ಅದಕ್ಕೆ. ಒಂದೊಮ್ಮೆ ವಿದ್ಯೇತ ಅನ್ನೋದಕ್ಕೆ ಇದೆ ಅಂತಲೇ ಅರ್ಥ ಮಾಡಿದರೆ ವಿದ್ಯೇತ ಇತ್ಯಸ್ಯ ಉತ್ಪತ್ತ್ಯರ್ಥ ಅನಂಗೀಕಾರೇ, ನೀವು ಉತ್ಪತ್ತ್ಯರ್ಥವನ್ನು ಅಂಗೀಕಾರ ಮಾಡದಿದ್ದರೆ ಯಜ್ಜದಸ್ತಿ ತತ್ತನ್ನಿವರ್ತತೆ ಇತಿ ವ್ಯಾಪ್ತ್ಯ ಭಾವಾತ್, ಯಾವುದಿದೆಯೋ ಅದು ನಿವೃತ್ತಿ ಆಗತ್ತೆ ಅಂತ ವ್ಯಾಪ್ತಿನೇ ಇಲ್ಲ. ಇದೆಯಾ? ಇರೋದೆಲ್ಲ ನಾಶ ಆಗತ್ತೆ ಅಂತ ಎಲ್ಲಿಯಾದರೂ ಇದೆಯಾ? ವ್ಯಾಪ್ತಿ ಇಲ್ಲ. ವ್ಯಾಪ್ತಿ ಇಲ್ಲದೆ ಹೋದರೆ ಅನುಮಾನ ಇಲ್ಲ. ಇನ್ಫರೆನ್ಸ್ ಇಲ್ಲದೆ ಹೋದರೆ ಅದೇ ತಾನೇ ಅನುಮಾನದ ಡ್ರಾಬ್ಯಾಕ್. ಒಂದು ಯುಕ್ತಿ ಸರಿಯಾಗಬೇಕಾದ್ರೆ ವ್ಯಾಪ್ತಿ ಇರಬೇಕು. ವ್ಯಾಪ್ತಿ ಇಲ್ಲ. ಇಲ್ಲಿ ಯಾವ್ದು ಇದೆಯೋ ಅದೆಲ್ಲ ನಿವೃತ್ತಿ ಆಗುತ್ತೆ ಅಂದರೆ ಬ್ರಹ್ಮ ಇದೆ ನಿವೃತ್ತಿ ಆಗತ್ತಾ ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ತೀರ ನೀವು? ಆಕಾಶ ಇದೆ ನಿವೃತ್ತಿ ಆಗತ್ತಾ? ಆಕಾಶ ನಿವೃತ್ತಿ ಆಗೋದ್ರೆ ಯೋಚನೆ ಮಾಡಿ, ಅಬ್ಸಲ್ಯೂಟ್ ಸ್ಪೇಸ್ ನಿವೃತ್ತಿ ಆಗತ್ತೆ, ಇದೆ ಅದು ನಿವೃತ್ತಿ ಆಗತ್ತೆ ಅಂದರೆ ತುಂಬ ಉಸಿರಾಡಲಿಕ್ಕೂ ಆಗದಂತೆ ಪರಮಾಣುಗಳೆಲ್ಲ ವ್ಯಾಪಿಸ್ಕೊಂಡ್ಬಿಡಬೇಕು. ಆ ಒಂದು ಸ್ಥಿತಿಯನ್ನು ಯೋಚನೆ ಕೂಡ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಮಾಯಾ ಮಾತ್ರ ಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ ಇದೆ. ಅದಕ್ಕೆ ಅರ್ಥ ಇದು. ಪ್ರಪಂಚೋ ಯದಿ ವಿದ್ಯೇತ ಭವೇತ ಉತ್ಪದ್ಯೇತ ತರ್ಹಿ ನಿವರ್ತೇತ ನಚ ನಿವರ್ತತೆ ತಸ್ಮಾದನಾದಿರೇವ ಅಯಂ. ಪ್ರಪಂಚ ಅಂದರೆ ಏನು? ಮೇಡಪ್ ಅಲ್ಲಲ್ಲ, ಅದು ನಾನು ಮೊದಲು ಅದನ್ನು ಹೇಳಿಬಿಟ್ಟೆ. ಅಲ್ಲಿ ಏನು ಇದಾಗಿಲ್ಲ, ಇಲ್ಲ, ನಾನು ಅದನ್ನು ಹೇಳಬೇಕಾದ್ರೆ ಉಲ್ಟಾ ಮಾಡಿದ್ದು. ಪ್ರಪಂಚೋ ಯದಿ ವಿದ್ಯೇತ, ಪ್ರಪಂಚ ಅಂದರೆ ಏನರ್ಥ? ಪಂಚಭೇದ ಅಂತ. ಪಂಚಭೇದ ಅಂತ ಯಾಕೆ ಹೇಳಬೇಕು? 5ರಿಂದ ನಿರ್ಮಿತವಾದ ಜಗತ್ತು ಅನ್ಬಾರ್ದೆ ಪ್ರಪಂಚ ಅಂದರೆ? ಹಾಗರ್ಥ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದರೆ ಈ 5 ಜಗತ್ತಿನ ಮೂಲಭೂತ ವಸ್ತುಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಗಾಳಿ ಅನ್ನೋದು ತಟಸ್ಥ, ಆಕಾಶ ಅನ್ನೋದು ತಟಸ್ಥ. ಆದರೆ ಈ 3 ಪದಾರ್ಥಗಳೇ ಜೊತೆಗೂಡಿ ವಿಕಾರಗೊಂಡು ವಸ್ತುವಾಗಬೇಕು, ತ್ರಿವೃತ್ಕರಣ. ಹೀಗಾಗಿ ಪ್ರಪಂಚ ಅಂದರೆ ಏನರ್ಥ? ಪಂಚವಿಧೋ ಭೇದ ಪ್ರಪಂಚ, ಯಾವಾಗಲೂ ಇರುವ 5 ಯಾವುದು? ಪಂಚಭೇದ. ಹೀಗಾಗಿ ಪ್ರಪಂಚ ಅಂತ ಹೇಳಿದ್ರೆ ಪಂಚಭೇದ ಅಂತಲೇ ಅರ್ಥ. ನಚ ನಿವರ್ತತೆ, ಅದು ನಾಶ ಆಗಬೇಕಿತ್ತು. ಪಂಚಭೇದಗಳು ನಾಶ ಆಗಬೇಕಿತ್ತು. ಯಾರಾದರೂ ಕಲ್ಪನೆ ಮಾಡಿದ್ದಿದ್ರೆ ಪ್ರಕೃಷ್ಟ ನಚ ಅವಿದ್ಯಮಾನೋಯಂ ಮಾಯಾ ಮಾತ್ರತ್ವಾತ್, ಇಲ್ಲವೇ ಇಲ್ಲ, ಇದೆ ಅಂತ ಕಾಣಿಸ್ತಾ ಇದೆ ಅಂತ ಅನ್ನದಿರಿ. ಮಾಯಾ ಮಾತ್ರತ್ವಾತ್, ಮಾಯಾ ಅಂದರೆ ಭಗವತ್ ಪ್ರಜ್ಞೆ,
ಆ ಭಗವತ್ ಪ್ರಜ್ಞೆ ಏನಿದೆ ಅದು ಈ ಪಂಚಭೇದಗಳನ್ನು ಹಾಗೇ ಇರಿಸಬೇಕು ಅನ್ನುವ ಸಂಕಲ್ಪ ಮಾಡಿದೆ. ಮತ್ತೆ ಇದನ್ನು ದೇವರು ತಿಳಿತಾ ಇದ್ದಾನೆ, ಭೇದ ಇದೆ ಅನ್ನೋದು. ಇಲ್ಲ ಅಂದರೆ ದೇವರಾಗಿ ಸೃಷ್ಟಿ ಮಾಡ್ತಾನೆ. ಭೇದವೇ ಇಲ್ಲ ಅಂದರೆ ದೇವರು ಸೃಷ್ಟಿ ಮಾಡಬೇಕು ಅಂತ ಹೊರಡೋದು ಯಾವುದನ್ನು? ಬ್ರಹ್ಮನಿಗೆ ಬ್ರಹ್ಮಜ್ಞಾನ ಇದೆಯೋ ಇಲ್ವೋ ಅಂತ ಪ್ರಶ್ನೆ. ಬ್ರಹ್ಮಜ್ಞಾನವನ್ನು ಹೊಂದಿದ್ದಾನೆ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಅಂತ ಸಂಕಲ್ಪ ಹೇಗೆ ಮಾಡ್ತಾನೆ? ಇಲ್ಲದೆ ಇರೋದ್ರ ಬಗ್ಗೆ ಮನೋರಥ ಆಗಿಬಿಡತ್ತ ಒಂದು. ನಹಿ ಈಶ್ವರಸ್ಯ ಭ್ರಾಂತಿ, ಇಲ್ಲದೆ ಹೋದರೂ ಕೂಡ ಸೃಷ್ಟಿ ಮಾಡ್ತೇನೆ ಅಂತ ಭ್ರಮಿಸಿದ್ದಾನೆ ಅಂತಂದರೆ ದೇವರಿಗೆ ಭ್ರಾಂತಿ ಇಲ್ಲ ಅಲ್ವಾ? ತರ್ಹಿ ಅದ್ವೈತ ಸರ್ವಭಾವಾನಾಂ ಅಂತ ಯಾಕೆ ಹೇಳ್ತಾರೆ? ಅದ್ವೈತ ಪರಮಾರ್ಥತಃ, ಪರಮ ಅರ್ಥ ಶಬ್ದವೇ ಇದೆ, ಎಲ್ಲರಿಗಿಂತ ಉತ್ಕೃಷ್ಟವಾದ ವಸ್ತು. ಆ ಎಲ್ಲರಿಗಿಂತ ಉತ್ಕೃಷ್ಟವಾದ ವಸ್ತುವಿಗೆ ಅದ್ವೈತ, ಭೇದವಿಲ್ಲ. ದೇವರಲ್ಲಿ ಭೇದ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಅದ್ವೈತಂ ಪರಮಾರ್ಥತಃ ಅಂದರೆ ಎರಡರ್ಥ. ದ್ವೈತ ಅಂದರೆ ಅಯಥಾರ್ಥ ಜ್ಞಾನ. ಅದ್ವೈತಂ ಪರಮಾರ್ಥತಃ ಅಂದರೆ ಏನು? ದೇವರಿಗೆ ಭ್ರಾಂತಿ ಇಲ್ಲ. ಅದ್ವೈತಂ ಪರಮಾರ್ಥತಃ ಅಂದರೆ ಏನು? ಪಂಚಭೇದಗಳಿಗೆ ನಾಶವಿಲ್ಲ, ಭೇದ ದೇವರಲ್ಲಿ ಇಲ್ಲ. ಈ ಎಲ್ಲ ಅರ್ಥಗಳೂ ಬರುತ್ತೆ. ನಾವು ನಮ್ಮ ಮತವನ್ನು ದ್ವೈತ ಮತ ಅಂತ ನಾವು ಕರೆದುಕೊಳ್ಳೋದಿಲ್ಲ. ಅದನ್ನು ಉಪಯೋಗಿಸಬಾರದು ಅಂತ ಆಗ್ರಹಪೂರ್ವಕವಾಗಿ ನಾನು ಹೇಳ್ತೇನೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಆ ಎರಡು ಬೆರಳಿನ ಮೂರ್ತಿ ಇದೆಯಲ್ಲ, ಅದರಿಂದ ಈ ಎಷ್ಟೋ ಒಂದು ಜನಾಂಗದ ಕಣ್ಣು ಮುಚ್ಚಿ ಹೋಯಿತು. ಭೇದ ಜೀವ ಹಾಗೂ ದೇವರಲ್ಲಿ ಮಾತ್ರ ಇರೋದಲ್ಲ ಅಲ್ವಾ, 5 ಭೇದಗಳಿರೋದು. ಮತ್ತೆ ಆಚಾರ್ಯರು ಹೆಂಗೆ ತೋರಿಸ್ಬೇಕಿತ್ತು? ಹೀಗೆ ಇಬ್ರಿಗೆ ಮಾತ್ರ ಭೇದ ಇರೋದ? ಪಂಚಭೇದವನ್ನು ಆಚಾರ್ಯರು ಹೇಳಿದ್ದು. ನೀವು ದ್ವೈತ ಅನ್ನೋದ್ರಿಂದ ಭೇದ ಅಂತ ಹೇಳ್ತಿದ್ದೀರ. ದ್ವೈ ಅನ್ನೋದ್ರಿಂದ ಎರಡು ಅಂತ ತಲೆಗೆ ಬಂತು. ಯಾರಿಗೆ ತಲೆಗೆ ಬಂತೋ? ಮಹಾನುಭಾವರಿಗೆ. ಈ ಬೆಂಗಳೂರಿನ ಬ್ರಹ್ಮಣಸ್ಪತಿಗಳು, ಈ ಭೂತಾಳದ ಬೃಹಸ್ಪತಿಗಳು ಎಲ್ಲ ಸೇರಿ ಹಾಳು ಮಾಡಿದ್ರು. ಆಮೇಲೆ ಅದು ನಾವು ಈ ರೀತಿ ಆಕ್ಷೇಪ ಮಾಡಿದ ಮೇಲೆ ಅದನ್ನು ಹೇಳಿದ್ದು. ಅವರು ಉತ್ತರ ಪ್ರದೇಶದ ಕಡೆ ಮಧ್ವಾಚಾರ್ಯ, ಮಾಧವಾಚಾರ್ಯ, ದೋ ಅಂಗುಲಿಕೆ ಬಾಬಾ, 2 ಬೆರಳಿನ ಬಾಬಾ ಅಂತವ್ರು. ದ್ವ್ಯಂಗುಲಿ ಅಂತ ಕೆಟ್ಟದಾಗಿ ತಮಾಷೆ ಮಾಡಿದ್ದಾರೆ ನಮ್ಮನ್ನು. ವಾಸ್ತವಿಕವಾಗಿ ವಾದಿರಾಜರು ಕೃಷ್ಣ ಮಠದಲ್ಲಿ ಇಟ್ಟ ಪ್ರತಿಮೆ ಹೇಗಿದೆ? ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಏನು ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ. ಎಲ್ಲ ಯಾವ ರೀತಿ ಹೇಳ್ತಾ ಇದ್ದಾರೆ? ಹೀಗೆ ಅಲ್ವ ಹೇಳ್ತಾ ಇರೋದು. ಯಾಕೆ ಇದನ್ನು ತಗೊಳ್ಬಾರ್ದು? ವೇದವ್ಯಾಸರ ಶಿಷ್ಯರು, ವೇದವ್ಯಾಸರ ಥರಾನೇ ತೋರಿಸ್ತಾರೆ. ಇನ್ನೂ ಯಾಕೆ ಆ 2 ಇಟ್ಕೊಳ್ತಾರೋ ದೇವರಿಗೆ ಗೊತ್ತು. ಈಗ ಏನು ಮಾಡ್ಬಿಟ್ಟಿದ್ರೆ ಹೈಬ್ರಿಡ್. ಅಲ್ಲ, ವಾಯು ಮುದ್ರಾ ಅಂತ ಹೇಳಿದ್ರೆ ಅದು ನಮ್ಮ ಆರೋಗ್ಯಕ್ಕಾಗಿ ಬೇಕಾದದ್ದು. ಅದು ನಾನು ವಾಯು ಅಂತ ಅನ್ನೋದಕ್ಕೆ ಸೂಚಕ ಅಲ್ಲ. ಹೋಗಲಿ, ದ್ವೈತ ಅಂತನಾದರೂ ತೆಗೆರೆ ಆಯ್ತು, ವಾಯು ಮುದ್ರಾ ಅಂತ ಇಟ್ಕೊಂಡು ಆ ವಾಯು ನಾನು ಅಂತಲಕ್ಕೆ ಹೀಗೆ ಇಟ್ಕೋಬೇಕಷ್ಟೆ. ಅದರಿಂದಾಗಿ ಅಲ್ಲ ಅದು. ಅವರು ಏನೇನೋ ಹೇಳ್ತಾ, ಏನೇನೋ ಸಂಕಲ್ಪಗಳು. ಈ ದೇವೇಂದ್ರ ತೀರ್ಥರು ಅಂತ ಒಬ್ಬರಿದ್ದರು, ಬಹಳ ಒಳ್ಳೆಯ ವ್ಯಕ್ತಿಗಳವರು, ಸಜ್ಜನರು, ಮಧ್ವಶಾಸ್ತ್ರದಲ್ಲಿ ದೀಕ್ಷೆ ಇದ್ದವರೆಲ್ಲ ಕರೆಕ್ಟ್. ಆದರೆ ಅವರು ಇದಕ್ಕೆ ಒಂದು 10 ಅರ್ಥ ಹೇಳ್ಬಿಟ್ಟಿದ್ರು. ನೋಡಿ, ನನ್ನ ಉಪದೇಶ ದೇವತೆಗಳಿಗೆ, ಮನುಷ್ಯರಿಗಲ್ಲ, ನಿಮಗೆ ಒಂದೇ ಕೊಟ್ಟಿದ್ದೀನಿ, ದೇವರು ಬೇರೆ ಜಗತ್ತು ಬೇರೆ ಅಂತ ಹೇಳಿಕೋ, ಇಷ್ಟಿಟ್ಕೋ ಸಾಕು ಈ ಜನ್ಮಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಏನು ವ್ಯಾಖ್ಯಾನಗಳು?
ದೇವೇಂದ್ರ ತೀರ್ಥರ ಬಗ್ಗೆ ನನ್ನ ಗೌರವ ಇದೆ. ಆದರೆ ಈ ತರಹ ಎಲ್ಲ ವ್ಯಾಖ್ಯಾನ ಮಾಡಿಬಿಟ್ರೆ ಗತಿ ಏನು? ನಿಮಗೆ ಬೇಕು, ನಿಮ್ಮ ಹಿಂದಿನವ್ರು ಯಾರೋ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ವ್ಯಾಖ್ಯಾನ ಮಾಡೋದಾ? ಆ ಥರ 10 ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಅವರು, ಒಂದಲ್ಲ. ಅಲ್ಲಲ್ಲ, ಅದೇ ಅದು ನಾವು ದ್ವೈತಿನಸ್ತು ಅಂತ ನಾವೇ ಹೇಳ್ಕೊಂಡಿದ್ದಿದೆ. ಅಲ್ಲ, ಅದೇ ನಾವು ಯಾಕೆ ಮಾಡ್ಬೇಕು ಅದನ್ನು? ತತ್ವವಾದ ಅಂದರೆ ಯಾಕೆ ಹೇಳಿದ್ದು ನಾನು ಅಂದರೆ, ಆಚಾರ್ಯರು ಭೇದವನ್ನು ಮಾತ್ರ ಸಮರ್ಥನೆ ಮಾಡಿದ್ದ, ಅಭೇದವನ್ನು ಸಮರ್ಥನೆ ಮಾಡಿದ್ದಾರೆ. ಜೀವ ದೇವರು ಹಾಗೂ ದೇವರ ಗುಣಗಳಲ್ಲಿ, ಮುಕ್ತ ಹಾಗೂ ಮುಕ್ತನ ಗುಣಗಳಲ್ಲಿ ಅಭೇದವನ್ನು ಸಮರ್ಥನೆ ಮಾಡಿದ್ದಾರೆ. ಪಂಚಭೇದವನ್ನು ಸಮರ್ಥನೆ ಮಾಡಿದ್ದಾರೆ. ವಸ್ತು ಹಾಗೂ ಗುಣಕ್ಕೆ ಭೇದಾಭೇದವನ್ನು ಸಮರ್ಥನೆ ಮಾಡಿದ್ದಾರೆ. ಹಾಗಾದ್ರೆ ಏನು ಹೇಳಬೇಕು? ಒಂದು ಕಡೆ ಹೀಗೂ, ಇನ್ನೊಂದು ಕಡೆ ಹೀಗೂ, ಇನ್ನೊಂದು ಕಡೆ ಅರ್ಧ ಬೆರಳು ಮಾಡಬೇಕಾಗತ್ತೆ. ಯಾಕೆ ಇದು ನಮ್ಮ ಏನೇನೋ ಹುಚ್ಚುತನ, ಬಹಳ ಕಷ್ಟ. ಅದರಿಂದಾಗಿ ಅದ್ವೈತಂ ಪರಮಾರ್ಥತಃ ಅಂದರೆ, ಪರಮಾರ್ಥ ಅಂದರೆ ಶ್ರೇಷ್ಠವಾದ ವಸ್ತು ದೇವರು. ಆ ದೇವರಲ್ಲಿ ಅದ್ವೈತಂ ಅಭೇದವೇ ಇದೆ ಅಂತನೂ ಒಂದು ಅರ್ಥ ಇದೆ. ಪರಮಾರ್ಥಾಪೇಕ್ಷೆಯ ಅದ್ವೈತಂ ಸರ್ವಸ್ಮಾದ್ ಉತ್ತಮ ಅರ್ಥ ಸ ಏಕಯವ. ಅದಕ್ಕೇನರ್ಥ? ಪರಮಾರ್ಥತಃ, ಪರಮಾತ್ಮನ ವಿಚಾರದಲ್ಲಿ ಹೇಳೋದಾದರೆ ಇನ್ನೊಂದಿಲ್ಲ. ದೇವರಿಗೆ ಶತ್ರು ಇಲ್ಲ, ದೇವರಿಗೆ ಎದುರಾಳಿ ಇಲ್ಲ. ಅನ್ಯಥಾ ಅದ್ವೈತ ಸರ್ವಭಾವಾನಾಮಿತಿ ವ್ಯರ್ಥಂ ಸ್ಯಾತ್. ಸರ್ವಭಾವಾನಾಂ ಮಧ್ಯೆ ತಸ್ಯ ಏಕಸ್ಯ ಅದ್ವೈತಂ ಇತ್ಯುಕ್ತೆ ಸಮಾಧಿಕ ರಾಹಿತ್ಯಮೇವ ಉಕ್ತಂ ಸ್ಯಾತ್. ದೇವರೊಬ್ಬ ಅದ್ವೈತ ಅಂದರೆ ಸಮ ಅಧಿಕ ರಹಿತ ಅಂತ. ಅನ್ಯೇತಾಂ ಸರ್ವಭಾವಾನಾಂಚ ಸಮಾಧಿಕ ಭಾವ. ಉಳಿದ ಎಲ್ಲ ಜೀವರಿಗೆ ಸಮ ಮತ್ತು ಅಧಿಕ ಭಾವವಿದೆ. ಈಗ ವಿಕಲ್ಪೋ ವಿನಿವರ್ತೇತ. ಹೀಗಿರುವಾಗ ವಿವಿಧ ಕಲ್ಪನಾ ಅಂದರೆ ಇದೆ ಅನ್ನುವ ಚಿಂತನೆ, ಅದು ನಿವೃತ್ತಿಯಾಗಬೇಕಾಗತ್ತೆ ಕಲ್ಪಿತವಾಗಿದ್ದರೆ. ಅಲ್ಲಿ ವಿದ್ಯೇತ ಅಂತ ಲಿಂಗ ಅನ್ನೋದು ಯಾವತ್ತು ಪ್ರಸಂಗ, ತರ್ಕರೂಪ. ಹೀಗೆ ಇದ್ದಿದ್ದಿದ್ರೆ ಹೀಗಾಗಬೇಕಿರ್ತಿತ್ತು, ನಾನು ಏನಾದರೂ ಪ್ರೆಸಿಡೆಂಟ್ ಆಗಿದ್ದಿದ್ರೆ ಅಂದರೆ ಆಗಿಲ್ಲ ಅಂತ ತಾನೇ ಅರ್ಥ. ವಿಕಲ್ಪರು ಪ್ರಸಂಗ ರೂಪ ಅದು. ಅತಃ ಪ್ರಪಂಚಸ್ಯ ಅನಾದಿ ಸತ್ಯತ್ವ ಪರಂ ಇದಂ ವಾಕ್ಯಂ. ಅದರಿಂದ ಪ್ರಪಂಚ ಅನಾದಿ ಎಂದು ಸತ್ಯ ಎಂದು ನಿರೂಪಣೆ ಮಾಡುವ ಮಾತು. ಉಪದೇಶಾದಯಂ ವಾದ ಜ್ಞಾತೆ ದ್ವೈತಂ ನ ವಿದ್ಯತೆ. ಉಪದೇಶದಿಂದ ಈ ಮಾತು, ಹಿರಿಯರ ಉಪದೇಶದಿಂದ ಈ ಮಾತು. ಅಜ್ಞಾತೆ ದ್ವೈತಂ ನ ವಿದ್ಯತೆ. ಇದನ್ನು ತಿಳಿಯದಿದ್ದರೆ ಯಾರೂ ಭಿನ್ನವೆನ್ನುವುದಿಲ್ಲ. ಜ್ಞಾತೆ ಇದನ್ನು ತಿಳಿದರೆ ದ್ವೈತಂ ನ ವಿದ್ಯತೆ, ಅನ್ಯಥಾ ಜ್ಞಾನ ಇರೋದಿಲ್ಲ. ಅಜ್ಞಾತ ಏವ ದ್ವೈತಂ ನ ವಿದ್ಯತೆ, ಅಜ್ಞಾನಿನಾಂ ಪಕ್ಷೇ ದ್ವೈತಂ ನ ವಿದ್ಯತೆ ಇತ್ಯರ್ಥ. ಅಜ್ಞಾನಿಗಳು ಭೇದವನ್ನೇ ಒಪ್ಪಲ್ಲ. ದ್ವೈತ ಅಂದರೆ ಭೇದ ಅನ್ನೋದು ಕರೆಕ್ಟು. ಅಯಥಾರ್ಥ ಜ್ಞಾನ ಅಂತನೂ ಇದೆ. ಜೀವೇಶ್ವರ ಭಿದಾ ಚೈವ ಜಡೇಶ್ವರ ಭಿದಾ ತಥಾ ಜೀವಭೇದೋ ಮಿಥಶ್ಚೈವ ಜಡಜೀವಭಿದಾ ತಥಾ ಮಿಥಶ್ಚ ಜಡಭೇದೋ ಯಃ ಪ್ರಪಂಚೋ ಭೇದ ಪಂಚಕಃ ಸೋಯಂ ಸತ್ಯೋಶನಾದಿಶ್ಚ ಸಾಧಿತ್ವೇ ನಾಶಮಾಪ್ನುಯಾತ್. ಜೀವ ಹಾಗೂ ಈಶ್ವರರ ನಡುವೆ ಭೇದ, ಜಡ ಹಾಗೂ ಈಶ್ವರರ ನಡುವೆ ಭೇದ, ಜೀವರ ನಡುವೆ ಭೇದ, ಜಡ ಹಾಗೂ ಜೀವ ಭೇದ, ಜಡಗಳ ನಡುವೆ ಭೇದ. ಹೀಗೆ ಪ್ರಪಂಚೋ ಭೇದ ಪಂಚಕಃ. ಇದು ಸತ್ಯ ಮತ್ತು ಅನಾದಿ. ಯಾವತ್ತಾದರೂ ಹುಟ್ಟಿದ್ದಿದ್ರೆ ನಾಶ ಆಗ್ತಾ ಇತ್ತು. ನಚ ನಾಶಂ ಪ್ರಯಾತ್ಯೇಷಃ ನಚಾಸೌ ಭ್ರಾಂತಿ ಕಲ್ಪಿತಃ ಕಲ್ಪಿತಶ್ಚೇನ್ನಿವರ್ತೇತ ನಚಾಸೌ ವಿನಿವರ್ತತೆ. ಆದ್ದರಿಂದ ಇದು ನಿವೃತ್ತವಾಗುವುದಿಲ್ಲ.
ದ್ವೈತಂ ನ ವಿದ್ಯತ ಇತಿ ತಸ್ಮಾತ್ ಅಜ್ಞಾನಿನಾಂ ಮತಂ. ಅದರಿಂದಾಗಿ ಭೇದವಿಲ್ಲ ಎನ್ನುವುದು ಅಜ್ಞಾನಿಗಳ ಮತ. ಮತಂ ಹಿ ಜ್ಞಾನಿನಾಮೇತನ್ ಮಿತಂ ತ್ರಾತಂಚ ವಿಷ್ಣುನ. ಆದರೆ ದೇವರು ಏನು ತಿಳಿದಿದ್ದಾನೆ, ಅವನ ತಿಳುವಳಿಕೆ ಮುಖ್ಯ ಆಗುತ್ತೆ. ದೇವರು ಇದನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ದಾನೆ. ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿಲಯ ಮೊದಲಾದವುಗಳನ್ನೆಲ್ಲ ನೀವು ಅವನನ್ನು ಒಳ್ಳೆ ಸ್ಕ್ರಿಜೋಫ್ರೀನಿಕ್ ರೋಗಿ ಥರ ಮಾಡಿಬಿಟ್ರೆ ಗತಿ ಏನು? ತಸ್ಮಾತ್ ಸತ್ಯಮಿತಿ ಪ್ರೋಕ್ತಂ, ದೇವರು ತಿಳಿದಿದ್ದಾನೆ. ಸತ್ಯ ಅಂದ್ರೇನು? ದೇವರ ತಿಳುವಳಿಕೆಗೆ ಒಳಪಟ್ಟಿದೆ ಅಂತ. ಇದು ಪರಮಶ್ರುತಿಯ ಮಾತು. ಇನ್ನು ಮೈತ್ರೇಯ ಶಾಖ ಇದೆ. ಇನ್ನು ಕೆಲವೇ ದಿವಸಗಳು ನಾವು ವಿಷ್ಣು ತತ್ವ ನಿರ್ಣಯವನ್ನು ನೋಡುತ್ತೇವೆ. ಇದಾದ ಮೇಲೆ ವಿಷ್ಣು ತತ್ವ ನಿರ್ಣಯ ಮುಗಿದಾದ ಮೇಲೆ ಆ ಜಾಗದಲ್ಲಿ ಪಶ್ಪಶಾನ್ಹಿಕ ಬರುತ್ತೆ. ಅಗ್ನಿಪುರಾಣ ಮತ್ತು ಪಶ್ಪಶಾನ್ಹಿಕ, ಆಮೇಲೆ ಕಾಶಿಕ ಬರುತ್ತೆ. ಅದನ್ನು ಇಲ್ಲಿ ಮಾಡಬೇಕಾ, ಅದನ್ನು ಮತ್ತೆ ನೋಡುವ. ಫೇಸ್ಬುಕ್ಕಿನಲ್ಲಿ ಮಾಡಬೇಕಾ ಬೇಡವೆ ಮತ್ತೆ ನೋಡುವ. ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದು ಮುಗಿಯುತ್ತೆ. ಇನ್ನೊಂದು 1.5 ತಿಂಗಳು ವಿಷ್ಣು ತತ್ವ ನಿರ್ಣಯ ಮುಗಿಯುತ್ತೆ. ಸಾಕು. ಕೃಷ್ಣಾರ್ಪಣ.